ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಗೌರಿ ಅರ್ಧಂಬರ್ಧ ಡ್ರೈವಿಂಗ್ ಬರುವ ಶ್ಯಾಮ್ ಜೊತೆ ಸೇರಿ ರಸ್ತೆಯಲ್ಲಿ ರಾಶ್ ಡ್ರೈವಿಂಗ್ ಮಾಡಿ ಸೀದಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಸೀಟಿಗೆ ಕಾರಲ್ಲಿ ಗುದ್ದಿಸಿ ಬಿಡ್ತಾಳೆ. ಇನ್ಸ್ಪೆಕ್ಟರ್ ನಂದಕುಮಾರ್ ಸೊಂಟ ನೋವಿನಿಂದ ನರಳುತ್ತಾ ಗೌರಿ ಮತ್ತು ಶ್ಯಾಮ್ ಇಬ್ಬರನ್ನು ಲಾಕಪ್ನಲ್ಲಿಡಲು ಮುಂದಾಗ್ತಾರೆ. ವಿಷಯ ತಿಳಿದು ಧಾವಿಸಿ ಬರುವ ವಿವೇಕ್ ಚಕ್ರವರ್ತಿ ತನ್ನ ಇನ್ಫ್ಯೂಕ್ಷನ್ ಬಳಸಿ ಕಮಿಷನರ್ಗೆ ಫೋನ್ ಮಾಡಿ ಇಬ್ಬರನ್ನು ಪಾರು ಮಾಡ್ತಾನೆ. ಸ್ಟೇಷನಿಂದ ಆಚೆ ಬಂದ ನಂತರ ಶ್ಯಾಮ್ ಮತ್ತು ಗೌರಿ ಇಬ್ಬರು ಸೇರಿ ವಿವೇಕ್ನನ್ನು ಕಾಲೆಳೆದು ಕೊನೆಗೆ ಗೌರಿಗೆ ವಿವೇಕ್ನಿಂದಲೇ ಡ್ರೈವರ್ ಕಲಿಸುವಂತೆ ಒಪ್ಪಿಸ್ತಾಳೆ. ಇವ್ರ ನಡುವೆ ಇದು ಕೆಮಿಸ್ಟ್ರಿ ಶುರುವಾಗತ್ತೆ. ಬನ್ನಿ ಏನು ವಿಚಾರ ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕಡೆ ಕತೆ ಆರಂಭದಲ್ಲಿ ಇನ್ಸ್ಪೆಕ್ಟರ್ ನಂದಕುಮಾರ್ ಅವರು ವಿವೇಕ್ಗೆ ಫೋನ್ ಮಾಡಿ, ನಿಮ್ಮ ಹೆಂಡತಿ ಗೌರಿ ಮತ್ತು ತಮ್ಮ ಶ್ಯಾಮ್ ಇಬ್ಬರು ಪೊಲೀಸ್ ಲಾಕಪ್ನಲ್ಲಿದ್ದಾರೆ, ತಕ್ಷಣ ಸ್ಟೇಷನ್ನಿಗೆ ಬನ್ನಿ ಅಂತ ಕರೆಯುತ್ತಾರೆ. ವಿವೇಕ್ ಗಾಬರಿಯಾಗಿ ಸ್ಟೇಷನ್ಗೆ ಓಡಿ ಬಂದರೆ ಅಲ್ಲಿ ಶ್ಯಾಮ್ ಲಾಕಪ್ ಒಳಗಡೆ ಇದ್ದುಕೊಂಡೇ ಪೊಲೀಸರವರಿಗೆ ರಂಗೋಲಿ ಸ್ಪರ್ಧೆ, ಕವಿಗೋಷ್ಠಿ ನಡೆಸಿ ಕ್ಲಾಸ್ ತೆಗೆದುಕೊಂಡಿರುತ್ತಾನೆ. ಅಸಲಿಗೆ ಏನಾಗಿರುತ್ತೆ ಅಂದರೆ, ಅರ್ಧಂಬರ್ಧ ಡ್ರೈವಿಂಗ್ ಬರೋ ಶ್ಯಾಮ್ ಮಾತು ಕೇಳಿ ಗೌರಿ ರೋಡ್ನಲ್ಲಿ ರ್ಯಾಶ್ ಆಗಿ ಕಾರ್ ಡ್ರೈವಿಂಗ್ ಮಾಡಿರ್ತಾಳೆ. ಬ್ರೇಕ್ ಒತ್ತುವ ಬದಲು ಆಕ್ಸಿಲೇಟರ್ ಒತ್ತಿ ಸೀದಾ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಇನ್ಸ್ಪೆಕ್ಟರ್ ಸೀಟಿಗೆ ಗುದ್ದಿಸಿ ಬಿಡ್ತಾರೆ. ಇದರಿಂದ ಇನ್ಸ್ಪೆಕ್ಟರ್ ಶಾಂತಕುಮಾರ್ಗೆ ಸೊಂಟ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗಿರುತ್ತೆ. ವಿವೇಕ್ ಬಂದು ಫೈನ್ ಕಟ್ತೀನಿ ಕ್ಷಮಿಸಿ ಅಂದರೂ ಇನ್ಸ್ಪೆಕ್ಟರ್ ಒಪ್ಪಲ್ಲ. ನನ್ನ ಸೀಟಿಗೆ ಧಕ್ಕೆ ತಂದಿದ್ದಾರೆ, FIR ಮಾಡ್ತೀನಿ ಅಂತ ಹಠ ಹಿಡಿಯುತ್ತಾರೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ವಿವೇಕ್ ತನ್ನ ಪ್ರಭಾವ ಬಳಸಿ ಸೀದಾ ಕಮಿಷನರ್ಗೆ ಫೋನ್ ಮಾಡಿ ಹಚ್ಚುತ್ತಾನೆ. ಕಮಿಷನರ್ ಫೋನಲ್ಲಿ ಮಾತನಾಡಿದ ತಕ್ಷಣ ಇನ್ಸ್ಪೆಕ್ಟರ್ ಸಾಹೇಬ್ರು ನಡುಗೆ ಹೋಗಿ ಗೌರಿ ಶ್ಯಾಮ್ಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ವಿವೇಕ್ ಹೋಗುವಾಗ ಇನ್ಸ್ಪೆಕ್ಟರ್ ಸೊಂಟಕ್ಕೆ ಬಿಸಿ ನೀರು ಮತ್ತು ಉಪ್ಪಿನ ಶಾಖದ ಕೊಡಿ ಅಂತ ಉಚಿತ ಸಲಹೆ ನೀಡಿ ಕಾಲೆಳೆಯುತ್ತಾನೆ. ಇತ್ತ ಮತ್ತೊಂದು ಕಡೆ ಮನೆಯಲ್ಲಿ ಮೋನಿಕಾ ಗರ್ಭಿಣಿಯಾಗಿದ್ದು ಅವಳ ಸೀಮಂತಕ್ಕೆ ರೇಷ್ಮೆ ಸೀರೆ, ಹಣ್ಣು ಹಂಪಲು ತರಲು ಕಾಸಿಲ್ಲದೆ ತಾಯಿ ಮಗಳು ಕಂಗಾಲಾಗಿರುತ್ತಾರೆ. ಅಷ್ಟರಲ್ಲಿ ಕೃಷ್ಣನ ಗೊಂಬೆ ಮಾಡಿದ ಹಳೆ ಬಾಕಿ ಹೊಸ ಬಾಕಿ ಸೇರಿ 10,000 ಕೈಗೆ ಬರುತ್ತದೆ. ಕುಬೇರನ ಖಜಾನೆ ಸಿಕ್ಕಿತು ಎಂದು ಖುಷಿ ಪಡುವಷ್ಟರಲ್ಲಿ ಸಾಲಗಾರರು ಬಂದು ಆ ಇಡೀ ದುಡ್ಡನ್ನು ಇಸ್ಕೊಂಡು ಹೋಗ್ತಾರೆ. ಕೊನೆಗೆ ಕೈಯಲ್ಲಿ ಉಳಿಯುವುದು ಬರೀ 500 ರೂಪಾಯಿ ಮಾತ್ರ. ಇನ್ನು ಸ್ಟೇಷನ್ನಿಂದ ಹೊರಗಡೆ ಬಂದ ವಿವೇಕ್ ಗೌರಿ ಮತ್ತು ಶ್ಯಾಮ್ಗೆ ಸರಿಯಾಗಿ ಕ್ಲಾಸ್ ತೆಕ್ಕೊತಾನೆ. ಆಗ ಶ್ಯಾಮ್, ಅಣ್ಣ, ಸಂಸಾರ ಅನ್ನೋ ರಥಕ್ಕೆ ಸ್ಟೇರಿಂಗ್ ಅಂದರೆ ನಂಬಿಕೆ, ಆಕ್ಸಿಲೇಟರ್ ಅಂದರೆ ಪ್ರೀತಿ, ಕೋಪ ಅಂದರೆ ಬ್ರೇಕು, ಹಾಗಾಗಿ ನೀನೇ ಹತ್ತಿಗೆಗೆ ಡ್ರೈವಿಂಗ್ ಕಲಿಸಿಕೊಡು ಅಂತ ನಿಂದಲೇ ಡ್ರೈವಿಂಗ್ ಕಲಿಸುವಂತೆ ಒಪ್ಪಿಸ್ತಾನೆ. ಕಾರ್ನಲ್ಲಿ ವಿವೇಕು ಗೌರಿಗೆ ಹತ್ತಿರವಾಗಿ ಡ್ರೈವಿಂಗ್ ಕಲಿಸುವಾಗ ಇಬ್ಬರ ನಡುವೆ ರೊಮ್ಯಾಂಟಿಕ್ ಸ್ಕ್ರೀನ್ ಕೆಮಿಸ್ಟ್ರಿ ಶುರುವಾಗತ್ತೆ. ಮುಂದೆ ಏನೇನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.